ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರುದ್ರೇಶ್ ಫ್ರಮ್ ರುದ್ರ ಆ್ಯಂಡ್ರಾಯ್ಡ್ ಟೆಕ್. ಸೊ ಇವತ್ತಿನ ಒಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಿನ ಕಾಲದಲ್ಲಿ ಈ ಸ್ಟೂಡೆಂಟ್ಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಸನ್ಸ್ ಆಗಿರ್ಬೋದು, ಒಂದು ಎಜುಕೇಷನ್ ಲೆವೆಲ್ಗೆ ಬಂದಮೇಲೆ ಯೂಶ್ವಲಿ ಈ ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದು ಯೂಶ್ವಲಿ ಕಾಮನ್ ಆಗಿರುವಂಥದ್ದು. ಈಗಿನ ಕಾಲದಲ್ಲಂತೂ ಈ ಲ್ಯಾಪ್ಟಾಪ್ಸ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಆಗಿರುವಂಥದ್ದು. ಸ್ಟೂಡೆಂಟ್ಸ್ಗಳಿಗೆ ಆಫ್ಟರ್ ಒಂದು 10th ಆಗಿರ್ಬೋದು, ಇದು ಯೂಶ್ವಲಿ ಬೇಕಾಗುತ್ತೆ. ಯಾವುದೇ ಒಂದು ಸ್ಟಡಿ ಪರ್ಪಸಿಗೋಸ್ಕರ ಅದು ಬೇಕಾಗುತ್ತೆ. ಹಾಗೆ ಒಂದು ಪ್ರಾಜೆಕ್ಟ್ ವರ್ಕ್ಸ್ಗಳಿಗೋಸ್ಕರ ಏನೇನೋ ಎಲೆಕ್ಟ್ರಾನಿಕ್ಸ್ ಎಲ್ಲ ತಾಂಡಿರೋದಿರ್ತಾರಲ್ಲ, ಅವರಿಗೆ ಯೂಶ್ವಲಿ ಈ ಲ್ಯಾಪ್ಟಾಪ್ಸ್ ಬೇಕಾಗುತ್ತೆ. ಸೊ ನಾವು ಎಷ್ಟೋ ಸಾವಿರ ಲಕ್ಷಗಟ್ಟಲೆ ಲ್ಯಾಪ್ಟಾಪ್ಸ್ ಇದ್ದಾವೆ ಡಿಫ್ರೆಂಟ್ ಸ್ಪೆಸಿಫಿಕೇಷನ್ಸು ಮಾಡೆಲ್ಸಲ್ಲಿ. ಓಕೆನಾ, ಯಾವುದೋ ಒಂದು ಬೆಸ್ಟ್ ಆಗಿರುತ್ತೆ. ಸ್ಟೂಡೆಂಟ್ಸಿಗೆ ಯಾವ್ದು ಬೆಸ್ಟು, ಬಿಸ್ನೆಸ್ ಪರ್ಸನ್ಸ್ಗೆ ಯಾವ್ದು ಬೆಸ್ಟು, ಹಾಗೆ ಗೇಮಿಂಗ್ ಆಡೋರು ಮತ್ತು ಎಡಿಟಿಂಗ್ ಮಾಡೋರಿಗೆ ಯಾವ್ದು ಬೆಸ್ಟ್ ಆಗಿರುತ್ತೆ ಲ್ಯಾಪ್ಟಾಪ್ಸ್ ಅನ್ನೋದು ನನ್ನ ಒಂದು ಅಭಿಪ್ರಾಯದ ಮೇರೆಗೆ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಓಕೆನಾ, ನನಗೇನು ಅನಿಸುತ್ತೆ, ಯಾವ್ಯಾವುದು ಬೆಸ್ಟ್ ಅನಿಸುತ್ತೆ ನನಗೆ ಈ ಲ್ಯಾಪ್ಟಾಪ್ಸ್ಗಳಲ್ಲಿ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ಸ್ ಗೋ. ಸೊ ನಾನು ಮೊದಲಿಗೆ ಈ ಸ್ಟೂಡೆಂಟ್ಸಿಗೆ ಬೇಕಾಗೋ ಒಂದು ಲ್ಯಾಪ್ಟಾಪ್ಸ್ ಸ್ಪೆಸಿಫಿಕೇಷನ್ಸ್ ಏನಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇಲ್ಲ ಹಂಗೆ ಬಿಸ್ನೆಸ್ ಪರ್ಸನ್ಸ್ಗೆ ಹಾಗೆ ಗೇಮಿಂಗಿಗೆ ಹೋಗೋಣ. ಅಷ್ಟೊಂದು ಫಸ್ಟಿಗೆ ಸ್ಟೂಡೆಂಟ್ಸ್ಗೆ ಬೇಕಾಗಿರುವಂಥದ್ದು ಒಂದು ಕಾಮನ್ ಲ್ಯಾಪ್ಟಾಪ್ ಆದರೂ ಸ್ಟೂಡೆಂಟ್ಸ್ಗೆ ಓಕೆನಾ, ನಮ್ಮಂಥ ಸ್ಟೂಡೆಂಟ್ಸ್ಗಳಿಗೆ ಓಕೆ ಆಗುತ್ತೆ. ಯಾಕೆಂದರೆ ಅವರು ಜಾಸ್ತಿ ಒಂದು ಟಫ್ ವರ್ಕ್ ಮಾಡೋಂಗಿಲ್ಲ. ಗೇಮಿಂಗ್ ಥರ ಅವ್ರಿಗೆ ಗ್ರಾಫಿಕ್ಸ್ ಕಾರ್ಡ್ಸ್ಗಳು ಬೇಡ, ಹಾಗೆ ಎಡಿಟಿಂಗ್ ಮಾಡೋಗೆ ಅಷ್ಟು ಬೆಸ್ಟು ಒಂದು ಹಾರ್ಡ್ ಪ್ರೊಸೆಸರ್ಸ್ಗಳು ಬೇಡ, ಒಂದು ಜಾಸ್ತಿ ರ್ಯಾಮ್ಸ್ ಬೇಡ. ಯಾಕೆಂದರೆ ಸ್ಟೂಡೆಂಟ್ಸ್ಗೆ ಒಂದು ವರ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಮೈಕ್ರೋಸಾಫ್ಟ್ ವರ್ಡ್ಸು, ಪ್ರಾಜೆಕ್ಟ್ಗಳಲ್ಲಿ ಪವರ್ ಪಾಯಿಂಟು ಅದರಲ್ಲಿ ವರ್ಕ್ ಮಾಡ್ತಾರೆ. ಬಿಟ್ಟರೆ ಕೆಲವೊಂದು ಸಾಫ್ಟ್ವೇರ್ಗಳಲ್ಲಿ ಅವ್ರು ವರ್ಕ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಯೂಶ್ವಲಿ ವರ್ಕ್ ಮಾಡೋ ಸಾಫ್ಟ್ವೇರ್ಸ್ಗಳು ಅಷ್ಟು ರ್ಯಾಮ್ ಕನ್ಸಪ್ಷನ್ನ ಮಾಡಲ್ಲ. ಹಾಗೆ ಅವ್ರಿಗೆ ಯಾವುದಕ್ಕೂ ಗ್ರಾಫಿಕ್ಸ್ ಕಾರ್ಡು ಆ ಥರ ಏನೂ ಉಪಯೋಗಕ್ಕೆ ಬರೋಲ್ಲ ಸ್ಟೂಡೆಂಟ್ಸಿಗೆ. ಓಕೆನಾ, ಸೊ ಅದಕ್ಕೋಸ್ಕರ ಈ ಸ್ಟೂಡೆಂಟ್ಸ್ಗೋಸ್ಕರ ಅಂತ ಲ್ಯಾಪ್ಟಾಪ್ಸ್ಗಳು ಒಂದು 40,000 ಬೆಲೆ ಕೆಳಗೆ ನಿಮಗೆ ಸಿಗುತ್ತೆ. ಓಕೆನಾ, 40,000 ಒಳಗೇ ಸ್ಟೂಡೆಂಟ್ಸ್ ಬೇಕಾಗಿರೋ ಒಂದು ಲ್ಯಾಪ್ಟಾಪ್ಸ್ಗಳು ಸಿಗುತ್ತೆ. ಸೊ ಅದೇ ಲ್ಯಾಪ್ಟಾಪಲ್ಲಿ ನಾವು ಏನೇನು ನೋಡಬೇಕು ಅಂದರೆ ಮೊದಲಿಗೆ ಒಂದು ಪ್ರೊಸೆಸರ್ನ ನೋಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸು ಯೂಶ್ವಲಿ ತಗೊಳೋದ್ರಿಂದ ಎಷ್ಟೊಂದು ಪ್ರೊಸೆಸರ್ಗಳು ಒಂದು ಹಾರ್ಡ್ ಅಂದರೆ ಜಾಸ್ತಿ ಕೆಲಸಕ್ಕೆ ಬರೋಲ್ಲ. ಓಕೆನಾ, ಜಾಸ್ತಿ ಪ್ರೊಸೆಸಿಂಗು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ಇಂಟೆಲ್ ಪ್ರೊಸೆಸರ್ ಅಂತ ಬರುತ್ತೆ, ಗೊತ್ತಾ, ನಿಮ್ಮೆಲ್ಲ ಗೊತ್ತಿರ್ಬೋದು. ಒಂಥರ ಬೆಸ್ಟ್ ಪ್ರೊಸೆಸರ್ಗಳಲ್ಲಿ ಲ್ಯಾಪ್ಟಾಪಲ್ಲಿ ಅದು ಕೂಡ ಸ್ವಲ್ಪ ಹಳೆ ಕಾಲದಿಂದ ಇರುವಂಥ ಒಂದು ಪ್ರೊಸೆಸರ್ ಅದು. ಸೊ ಅದರಲ್ಲಿ ಬಂದಿರೋ ಒಂದು ರೀಸೆಂಟಾಗಿ ಬಂದಿರೋ ಒಂದು ಪ್ರೊಸೆಸರ್ನ ಜನ್ರೇಷನ್ಸ್ನ ನಾವು ತೊಗೊಳೋದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಂಟೆಲಲ್ಲಿ ನಿಮಗೆ ಇಂಟೆಲ್ 8 ಜನ್ರೇಷನ್ ಇದೆ, 9 ಜನ್ರೇಷನ್ ಇದೆ, ಜನ್ರೇಷನ್ ಕೂಡ ಇರುವಂಥದ್ದು. ಸೊ ನಾವು ಯೂಶ್ವಲಿ ರೀಸೆಂಟಾಗಿ ಬಂದಿರೋ ಒಂದು ಜನ್ರೇಷನ್ನ ನಾವು ತೊಗೊಳೋದು ಒಂದು ಬೆಸ್ಟ್ ಅನ್ಬೋದು. ಯಾಕೆಂದರೆ ರೀಸೆಂಟಾಗಿರೋ ಅಪ್ಗ್ರೇಡ್ಸು ಹಾಗೆ ಎಲ್ಲ ಸಾಫ್ಟ್ವೇರ್ಸ್ಗಳು ಈ ಒಂದು ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿ ವರ್ಕ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ರ್ಯಾಮು. ಓಕೆನಾ, ರ್ಯಾಮಲ್ಲಿ ನಿಮಗೆ LPDDR4 ರ್ಯಾಮ್ ಇರುತ್ತೆ, 5 ಇರುತ್ತೆ, 3 ಇರುತ್ತೆ. ಪ್ರಿಫರಬಲಿ 4 ಮತ್ತು 5 ತೊಗೊಳೋದೇ ಒಂದು ಬೆಸ್ಟ್ ಅನ್ಬೋದು. ಯಾಕೆಂದರೆ ಅದು ರೀಸೆಂಟಾಗಿ ಬಂದಿರೋ ರ್ಯಾಮ್ಗಳು ಹಾಗೆ ತುಂಬಾ ಬೇಗ ಕಾಪಿ ಕಟ್ಟು ಪೇಸ್ಟು ಎಲ್ಲ ಬೇಗ ಆಗ್ತಿರುತ್ತೆ. ಯಾಕೆಂದರೆ ವರ್ಡ್ ಎಲ್ಲ ಯೂಸ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಲ್ಲಿ ಇದೊಂದು ಬೆಸ್ಟ್ ಅನ್ಬೋದು. ಹಾಗೆ ಇನ್ನೊಂದು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು. HDD ಅಂದರೆ ಹಾರ್ಡ್ ಡಿಸ್ಕ್ ಬರುತ್ತೆ, ಹಾಗೆ ಇನ್ನೊಂದು SSD ಅಂತ ಬರುತ್ತೆ, ಸಾಲಿಡ್ ಡ್ರೈವ್ ಅಂತ. ಸೊ ಇದರಲ್ಲಿ ಪ್ರಿಫರಬಲಿ ಯೂಶ್ವಲಿ HDD ಅಂದರೆ ಹಾರ್ಡ್ ಡಿಸ್ಕು ಎಲ್ಲ ಲ್ಯಾಪ್ಟಾಪ್ಸಲ್ಲೂ ಬಂದೇ ಬರುತ್ತೆ. SDD ಅನ್ನೋದು ಈಗ ರೀಸೆಂಟ್ ಡೇಸಲ್ಲಿ ಇದನ್ನು ಬರ್ತಾ ಇರುವಂಥದ್ದು. ಪ್ರಿಫರಬಲಿ SDD ಒಂದು ಜಾಸ್ತಿ ಇರೋ ಒಂದು ಲ್ಯಾಪ್ಟಾಪ್ನ ಕೊಳ್ಳೋದು ಒಂದು ಚೆನ್ನಾಗಿರುತ್ತೆ. ಓಕೆನಾ, ಯಾಕೆಂದರೆ HDDಲಿ ಆಗುವಷ್ಟು ಅಂದರೆ ಕಾಪಿ ಪೇಸ್ಟು ಆಗುವಂಥದ್ದು SDDಲಿ ತುಂಬಾ ಫಾಸ್ಟಾಗಿ ಇರುತ್ತೆ. ಅದು SDDಲಿ ತುಂಬಾ ರೀಡ್ ಆ್ಯಂಡ್ ಕಾಪಿ ಪೇಸ್ಟು ಅವೆಲ್ಲ ತುಂಬಾ ಬೇಗ ಆಗುತ್ತೆ. ಓಕೆನಾ, ಹಾಗೆ ಇನ್ನೂ ಕೆಲವೊಂದು ಲ್ಯಾಪ್ಟಾಪ್ಸ್ಗಳಲ್ಲಿ ಎರಡೂ ಕೂಡ ಇರುತ್ತೆ. 1 TB ಅಷ್ಟು ಹಾರ್ಡ್ ಡಿಸ್ಕ್ನ ಕೊಟ್ಬಿಟ್ಟು ಇನ್ನು ಒಂದು 256 GB SSD ಹಾಗೆ 512 GB SSD ಕೊಡ್ತಿರ್ತಾರೆ. ಸೊ ಅದನ್ನು ತೊಗೊಂಡ್ರೂ ಒಳ್ಳೆಯದಾಗುತ್ತೆ. ನೀವು HDDಲಿ ಮಾಮೂಲಿ ನೀವು ವೀಡಿಯೋಸು, ಮೂವೀಸು, ಸಾಂಗ್ಸ್ ಆ ರೀತಿ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು SSDಲಿ ನೀವು ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ಸಾಫ್ಟ್ವೇರ್ ಪಾಡಿಗೆ ಅಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿರುತ್ತೆ. ಸೊ ಯೂಶ್ವಲಿ ನೀವು ಯಾವುದೇ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ರು ಈಗಿನ ಕಾಲದಲ್ಲಿ ಸ್ಟೂಡೆಂಟ್ಸ್ ಆಗಿರಲಿ, ಯಾವುದೇ ಒಂದು ಗೇಮಿಂಗ್ ಪರ್ಪಸಿಗಾಗಿರಲಿ STD ಇರೋದನ್ನ ತಗೊಳೋದು ತುಂಬ ಇಂಪಾರ್ಟೆಂಟು. ಹಾರ್ಡ್ ಡಿಸ್ಕ್ ಇರಬೇಕು, STD ಇರಬೇಕು. ಬರೀ STD ಇದ್ರೂ ಅದು ಚೆನ್ನಾಗಿರುತ್ತೆ, ಎರಡು ಇದ್ರೂ ಅದು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಬಂದುಬಿಟ್ಟು ಸ್ಕ್ರೀನು. ಓಕೆನಾ, ಸ್ಕ್ರೀನಲ್ಲಿ ಯೂಶ್ವಲಿ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಷ್ಟು ಗೇಮಿಂಗ್ ಆದರೆ ಒಂದು ರೆಸಲ್ಯೂಷನ್ನ ಥಿಂಕ್ ಮಾಡ್ತೀವಿ. ಹೇಗೆಂದರೆ 120 Hz 150 Hz ಆ ಥರ ಒಂದು ರೆಸಲ್ಯೂಷನ್ ಬೇಕಾಗುತ್ತೆ.
ಸೊ ಸ್ಟೂಡೆಂಟ್ಸಿಗೋಸ್ಕರ ಏನು ಅಂದರೆ ಒಂದು 60 ಹರ್ಟ್ಸಿನ ಡಿಸ್ಪ್ಲೇ ಆದರೂ ಸಾಕು. ಅವರೇನು ಅಷ್ಟೊಂದು ಹೆವಿ ವರ್ಕು, ಸ್ಕ್ರೀನು ಲ್ಯಾಗ್ ಆಗೋದು ಆ ರೀತಿ ಏನು ನೋಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ 60 ಹರ್ಟ್ಸ್ ಆದರೂ ಸಾಕು. ಗೇಮಿಂಗ್ ಮಾಡ್ತೀವಿ ಅಂದರೆ ಒಂದು 120 ಹರ್ಟ್ಸ್ವರೆಗೂ ನೀವು ಹೋಗಬೇಕಾಗುತ್ತೆ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ಇನ್ ಗೇಮಿಂಗಲ್ಲಿ. ಇನ್ನು ಬಂದುಬಿಟ್ಟು ಒಂದು ಬಾಡಿ, ಓಕೆನಾ, ಬಾಡಿ ಅಷ್ಟು ಮ್ಯಾಟರ್ ಆಗಲ್ಲ, ಓಕೆನಾ. ನಿಮ್ಗೆ ಇಷ್ಟ ಬಂದಿದ್ದು ತೊಗೋಬೋದು. ಅಂದರೆ ಬಿಲ್ಡ್ ಕ್ವಾಲಿಟಿ ಏನೇನಾದ್ರು ದಪ್ಪ ಇರೋದಾದ್ರು ತೊಗೋಬೋದು, ಅಥವಾ ನೀವು ಈ ಬಾಡಿ ಸೈಜು, ಸ್ಕ್ರೀನ್ ಸೈಜು ಅವೆಲ್ಲ ನಿಮಗೆ ಮ್ಯಾಟರ್ಸ್ ಆಗಿರುವಂಥದ್ದು. ಹಾಗೆ ಒಂದು RGB ಲೈಟಿಂಗ್ಸ್ ಇರೋದು, ಹಾಗೆ ಲೈಟಿಂಗ್ ಕೀಬೋರ್ಡಲ್ಲಿ ಮಿಣ ಅಂತ ಲೈಟ್ ಬರೋದು, ಅವೆಲ್ಲ ನಿಮಗೆ ಇಷ್ಟ ಆಗಿರುವಂಥದ್ದು. ಸೊ ಇದಿಷ್ಟು ಒಂದು ಸ್ಟೂಡೆಂಟ್ಸಿಗೆ ಬೇಕಾಗಿರೋ ಒಂದು ಕಾಮನ್ ಸ್ಪೆಸಿಫಿಕೇಷನ್ಸು. ಹಾಗೆ ಬ್ಯಾಟ್ರಿ ಲೈಫು ನಿಮ್ಮಿಷ್ಟ, ಯಾವ್ದಾದ್ರು ತೊಗೋಬೋದು. ಈಗ ಬರ್ತಿರೋ ಒಂದು ಲ್ಯಾಪ್ಟಾಪ್ಸಲ್ಲಿ ಯೂಶಲಿ ಒಂದು 10 ಗಂಟೆಯ ಒಂದು ಬ್ಯಾಕಪ್ ಕೊಡೋ ಒಂದು ಬ್ಯಾಟ್ರಿ ಕೂಡ ಸಿಗ್ತಾ ಇರುವಂಥದ್ದು. ಸೊ ನಿಮ್ಮ ಇಷ್ಟ ಯಾವ್ದಾದ್ರು ಒಂದು ಬ್ಯಾಟ್ರಿ ಲೈಫಿಂದ ತೊಗೋಬೋದಾಗಿದೆ. ಯೂಶಲಿ ಒಂದು ಜಾಸ್ತಿ ಇರೋ ಒಂದು ಜಾಸ್ತಿ ಬ್ಯಾಕಪ್ ಬರೋದನ್ನು ತೊಗೊಳ್ಳಿ. ಇನ್ನು ರ್ಯಾಮು ಎಷ್ಟ್ರದ್ದಿರೋದು ತೊಗೋಬೇಕು ಅಂತ. 4 GB, 8 GB, 16 GB, 32 GB ಅಷ್ಟರವರೆಗೂ ರ್ಯಾಮ್ ಇದೆ. ಇನ್ನೂ ಮುಂದೆ ಹೋಗ್ತಾ ಇರುತ್ತೆ, ಓಕೆನಾ. ಸೊ ನಾನು ಪ್ರಿಫರಬಲಿ ಹೇಳೋದು ಅಂದರೆ ನೀವು ಸ್ಟೂಡೆಂಟ್ಸ್ ಆಗಿರಲಿ, ಗೇಮಿಂಗ್ ಆಗಿರಲಿ, 8 GB ಮೇಲೆ ಯಾವುದೇ ಒಂದು ರ್ಯಾಮ್ನ ತೊಗೊಳ. 8 GB ಮೇಲೆ ಈ ಒಂದು ರ್ಯಾಮ್ನ ತೊಗೊಳ್ಳಿ. ಯಾಕೆಂದರೆ ನೀವು ಸ್ಟೂಡೆಂಟ್ಸ್ ಆಗಿದ್ರೂ ಕಾಪಿ ಪೇಸ್ಟ್ ಮಾಡ್ತಾ ಇರ್ಬೋದು. ವರ್ಡ್ನ ನಾವು ಉಪಯೋಗಿಸ್ತಿರ್ತೀವಿ. ಹಾಗೆ ಪಟ್ಟು ಇನ್ನೊಂದು ಯಾವ್ದಾದ್ರು ಆ್ಯಪ್ ಓಪನ್ ಮಾಡಬೇಕಾಗುತ್ತೆ. ಸೊ ಲ್ಯಾಗ್ ಆಗಬಾರ್ದು ಅಂದರೆ ಒಂದು 8 GB ಅಥವಾ ಅದ್ರ ಮೇಲಾದರೂ ನೀವು ರ್ಯಾಮ್ಗಳನ್ನ ತೊಗೊಳೋದು ಒಂದು ಪ್ರಿಫರಬಲ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ಸ್ಟೂಡೆಂಟ್ಸಿಗೆ ಬೇಕಾಗಿರೋದು ಒಂದು ಕಾಮನ್ ಸ್ಪೆಸಿಫಿಕೇಷನ್ಸು. ಇದನ್ನು ನೀವು ಟ್ರೈ ಮಾಡ್ಬೋದು. ಈ ನಾನು ಹೇಳಿರೋ ಒಂದು ಲ್ಯಾಪ್ಟಾಪ್ಸ್ ಎಲ್ಲ ಒಂದು 45K ಅಂದರೆ 45,000 ಒಳಗೆ ಸಿಗುವಂಥ ಲ್ಯಾಪ್ಟಾಪ್ಸ್ಗಳು. ಇನ್ನು ಗೇಮಿಂಗ್ ಕಡೆ ಬಂದರೆ ಇದರಲ್ಲಿ ಸ್ವಲ್ಪ ಏನಿದೆ ಸೇಮ್ ಇರುತ್ತೆ, ಬಟ್ ಚೇಂಜ್ ಇರೋದು ಅಂದರೆ ಒಂದು ಪ್ರೊಸೆಸಿಂಗ್ ಯೂನಿಟ್ಟು ಅಂದರೆ ಪ್ರೊಸೆಸರು, ಹಾಗೆ ಇನ್ನೊಂದು ಗ್ರಾಫಿಕ್ಸ್ ಕಾರ್ಡ್ ಬೇಕು. ಎಡಿಟಿಂಗಿಗೂ ಕೂಡ ಗ್ರಾಫಿಕ್ ಕಾರ್ಡ್ ಮ್ಯಾಟರ್ ಆಗುತ್ತೆ. ಹಾಗೆ ಇನ್ನೊಂದು ರ್ಯಾಮ್ ಕೂಡ ಮ್ಯಾಟರ್ಸ್ ಆಗುತ್ತೆ. ಪ್ರೊಸೆಸಿಂಗ್ ಅಂದರೆ ಇಂಟೆಲ್ಲು ಗೇಮಿಂಗಲ್ಲಿ ಸ್ವಲ್ಪ ಯೂಸಿಗೆ ಬರೋಲ್ಲ, ಓಕೆನಾ. ಅಷ್ಟು ಪ್ರೊಸೆಸಿಂಗ್ ಮಾಡಲ್ಲ. ನೀವು ಏನೇ ಅಂದರೂ AMD ರೈಸನ್ ಪ್ರೊಸೆಸರ್ ಸಿಗುತ್ತೆ. ಹಾಗೆ ಇನ್ನೊಂದು ಎನ್ವಿಡಾ ಅಂತ ಒಂದು ಪ್ರೊಸೆಸರ್ ರೀಸೆಂಟಾಗಿ ಬಂದಿರೋ ಅಂಥದ್ದು, ಓಕೆನಾ. ಅದು ಅಥವಾ ರೈಸನ್ ಪ್ರೊಸೆಸರ್ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಒಂದು ಗೇಮಿಂಗ್ ಆಡೋಕ್ಕೆ ಮತ್ತು ಒಂದು ಎಡಿಟಿಂಗ್ ಫೀಚರ್ಸಿಗೋಸ್ಕರ. ರ್ಯಾಮ್ ಕೂಡ ನಿಮಗೂ 8 GB ಮೇಲೆ ಇರುವಂಥ ಒಂದು ರ್ಯಾಮ್ಗಳನ್ನ ನಾವು ತಗೊಳೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ನಾವು ಪ್ರಿಫರಬಲಿ LPDDR5 ರ್ಯಾಮ್ನ ನಾನು ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ರೀಸೆಂಟಾಗಿ ಬಂದಿರೋ ಒಂದು ರ್ಯಾಮ್ಗಳು ಅದು. ಆ್ಯಂಡ್ ಅದರಲ್ಲೂ ಕೂಡ ನೀವು ಅದರಲ್ಲೂ ರ್ಯಾಮಲ್ಲಿ ಈಗ 8 GB ರ್ಯಾಮ್ ಪಕ್ಕ ನಿಮಗೆ ಒಂದು ಮೆಗಾ ಹರ್ಟ್ಸ್ ಅಂತ ಬರೆದಿರುತ್ತೆ. 2000 ಮೆಗಾ ಹರ್ಟ್ಸು, 3000 ಮೆಗಾ ಹರ್ಟ್ಸು. ಸೊ ಇದೇನು ಹೆಲ್ಪ್ ಮಾಡುತ್ತೆ ಅಂದರೆ ಒಂದು ಕಾಪಿ ಪೇಸ್ಟ್ನ ಜಾಸ್ತಿ ಬೇಗ ಒಂದು ವರ್ಕ್ ಮಾಡೋದು ತುಂಬಾ ಬೇಗ ಆಗ್ತಿರುವಂತೆ ಸೊ ಅದಕ್ಕೋಸ್ಕರ ನೀವು ಅದನ್ನು ಪ್ರಿಫರ್ ಮಾಡೋದು ಇಂಪಾರ್ಟೆಂಟು, ಓಕೆನಾ. ಆ್ಯಂಡ್ ಇದರಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡ್ ಅನ್ನೋದು ಒಂದು ಇಂಪಾರ್ಟೆಂಟು. ಅದರಲ್ಲಿ ನೀವು RTX ಅನ್ನೋ ಗ್ರಾಫಿಕ್ಸ್ ಕಾರ್ಡ್ ಕೇಳಿರ್ತೀರ. ಅದರಲ್ಲಿ ನೀವು ಯೂಶಲಿ 4 GB ಮೇಲೆ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನೀವು ತೊಗೋಬೇಕಾಗುತ್ತೆ. ಯಾಕೆಂದರೆ ಈಗ ಬರ್ತಿರೋಂಥ ಎಲ್ಲ ಗೇಮಿಂಗ್ಸ್ಗಳು ಒಂದು ಪೂರ್ತಿ ಗ್ರಾಫಿಕ್ಸಲ್ಲಿ ಮಾಡಿರ್ತಾರೆ. ಅದರಲ್ಲೂ ಲ್ಯಾಪ್ಟಾಪು, PC ಆಡೋ ಒಂದು ಗೇಮ್ಗಳು ಪೂರ್ತಿ ಗ್ರಾಫಿಕ್ಸಿಂದ ತುಂಬಿರುತ್ತೆ. ಸೊ ಅದಕ್ಕೋಸ್ಕರ ಒಂದು 4 GB ಮೇಲಿರೋ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನಾವು ಪ್ರಿಫರ್ ಮಾಡ್ತೀನಿ. 4 GB ಆದರೂ ಓಕೆ. RTX ತೊಗೊಳ್ಳಿ. GTX ಅಂತಲೂ ಇರುತ್ತೆ. GTX ಹಳೇದಾಯಿತು, ಓಕೆನಾ. ಸೊ RTX ಇಸ್ ದ ಬೆಸ್ಟ್ ಅನ್ಬೋದು ಒಂದು ಗ್ರಾಫಿಕ್ಸ್ ಕಾರ್ಡ್ಗಳಲ್ಲಿ. ಹಾಗೆ ಇನ್ಬಿಲ್ಟ್ ಗ್ರಾಫಿಕ್ಸ್ ಕಾರ್ಡ್ಗಳು ಬರುತ್ತೆ. ಅಂದರೆ ಇಂಟೆಲಲ್ಲಿ ನೋಡಿರ್ಬೋದು, ಇಂಟೆಲ್ ಪ್ರೊಸೆಸರಲ್ಲೇ ಒಂದು ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ. ಸೊ ಅದು ಅಷ್ಟು ಚೆನ್ನಾಗಿರಲ್ಲ ಗ್ರಾಫಿಕ್ಸು. ಯಾಕೆಂದರೆ ಸಪ್ರೇಟಾಗಿ ಗ್ರಾಫಿಕ್ಸ್ ಇರೋದು ಒಂದು ಬೆಸ್ಟ್ ಅನ್ಬೋದು. ಇದೊಂದು ನನ್ನ ಅಭಿಪ್ರಾಯ ಆಗಿರುವಂಥದ್ದು. ಸೊ ಸ್ಕ್ರೀನಲ್ಲಿ ಸಹ ನೀವು ಒಂದು 120 ಹರ್ಟ್ಸಿನ ಒಂದು ಮೇಲಿರೋ ಒಂದು ಸ್ಕ್ರೀನ್ ರೆಸೊಲ್ಯೂಷನ್ ಇರೋದನ್ನ ತಗೋಬೇಕಾಗುತ್ತೆ. ಸೊ ಲ್ಯಾಗ್ ಆಗೋದು ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ವೀಡಿಯೋ ಆಗಿತ್ತು. ನನಗೆ ಅನಿಸುತ್ತೆ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ನನಗೆ ಇಷ್ಟ ಆದ ಇವೆಲ್ಲ ಫ್ಯೂಚರ್ಸ್ ಇರೋ ಒಂದು ಲ್ಯಾಪ್ಟಾಪ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಅಮೆಝಾನ್ ಅಫಿಲಿಯೇಟ್ ಅಕೌಂಟು. ಸ್ವಲ್ಪ ಹೆಲ್ಪ್ ಆಗುತ್ತೆ, ಕ್ಲಿಕ್ ಮಾಡಿ ನೋಡಿ. ಸೊ ಪರ್ಚೇಸ್ ಮಾಡೋದಿದ್ರು ಮಾಡ್ಬೋದು, ಓಕೆನಾ. ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಈ ಥರ ವೀಡಿಯೋಸ್ನ ತರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್. ನಾನು ಸ್ಟೂಡೆಂಟ್ಸ್ಗೆ ನಾನು ಹೇಳೋದು ಇಷ್ಟ ಅಂದರೆ 10 ಕಾಪಿರೈಟ್ ಹಾಗೆ ಏರ್ ಬುಕ್ ಆರು ತಗೋಬೋದು. ಮ್ಯಾಕ್ ಬುಕ್ಕ, ಏರ್ ಬುಕ್ಕ ಏನದು 10 ಗಂಟೆ ಒಂದು ಟೈಮ್ ಬೇಕಾ? ಇಷ್ಟಪಟ್ಟೆ. ಇಷ್ಟ